ವೈಬ್ರೆಂಟ್ ಬಿಲ್ಡ್ಕಾನ್ ಉದ್ಘಾಟನೆ ಸರ್ವಶ್ರೇಷ್ಠ ಭಾರತ ಮಾಡುವ ನಿಟ್ಟಿನಲ್ಲಿ ಕ್ರಮ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವ ಪಿಯೂಷ್ ಗೋಯಲ್ ಅವರು ದೆಹಲಿಯಲ್ಲಿಂದು ಕ್ಯಾಪೆಕ್ಸಿಲ್ ವೈಬ್ರೆಂಟ್ ಬಿಲ್ಡ್ಕಾನ್ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ 50ಕ್ಕೂ ಅಧಿಕ ದೇಶಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಬಳಿಕ ಸಚಿವ ಪಿಯೂಷ್ ಗೋಯಲ್ ಭಾರತ ಅಭಿವೃದ್ಧಿಯತ್ತ ದಾಪುಗಾಲು ಹಾಕುತ್ತಿದೆ, ತಂತ್ರಜ್ಞಾನ ಕ್ಷೇತ್ರದಲ್ಲಿಯೂ ಮುನ್ನಡೆ ಸಾಧಿಸುತ್ತಿದೆ, ವಿವಿಧ ಕ್ಷೇತ್ರಗಳಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ದೇಶದ ಅರ್ಥವ್ಯವಸ್ಥೆಗೆ ಸಹಕಾರಿಯಾಗುವ ಕಾರ್ಯವನ್ನು ಕೈಗೊಳ್ಳುತ್ತಿದೆ ಎಂದರು. ಮೂಲಸೌಕರ್ಯ ಕ್ಷೇತ್ರದಲ್ಲಿ ವಿಶ್ವದಲ್ಲಿಯೇ ಭಾರತವನ್ನು ಸರ್ವಶ್ರೇಷ್ಠ ಮಾಡುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. 2047ರ ವೇಳೆಗೆ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಇದಾಗಲೇ ದಿಟ್ಟ ಹೆಜ್ಜೆ ಇಡಲಾಗಿದೆ. ಇದಕ್ಕೆ ಕ್ಯಾಪೆಕ್ಸಿಲ್ನ ವೈಬ್ರೆಂಟ್ ಬಿಲ್ಡ್ಕಾನ್ ವೇದಿಕೆ ಕೂಡ ಕೊಡುಗೆ ನೀಡುತ್ತಿದೆ ಎಂದರು. ಈ ವೇದಿಕೆಯು ಭಾರತದ ಉತ್ಪಾದನೆ ಮತ್ತು ಮೂಲಸೌಕರ್ಯ ಬಲವನ್ನು ಪ್ರದರ್ಶಿಸಲು ಸಹಕಾರಿಯಾಗಿದ್ದು, ಇದು ಜಾಗತಿಕ ಹೂಡಿಕೆಗಳನ್ನು ಆಕರ್ಷಿಸಲು ಮತ್ತು ಲಾಜಿಸ್ಟಿಕ್ಸ್ ವೆಚ್ಚಗಳನ್ನು ಕಡಿಮೆ ಮಾಡಲು ನಿರ್ಣಾಯಕವಾಗಿದೆ. ಸುಸ್ಥಿರತೆಯಲ್ಲಿ ಉತ್ತಮ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು, ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು, ಸ್ವಚ್ಛ ಮತ್ತು ಹಸಿರು ನಿರ್ಮಾಣದ ಮೇಲೆ ಕೇಂದ್ರೀಕರಿಸಲು ಮತ್ತು ಭೂಕಂಪ ನಿರೋಧಕ ಮಾಡ್ಯುಲರ್ಗಳ ಅಭಿವೃದ್ಧಿಗೆ ಇದೇ ವೇಳೆ ಸಚಿವರು ಉದ್ಯಮದ ಪಾಲುದಾರಿಕೆ ಸಲಹೆ ನೀಡಿದರು. आयोजन पहली बार किया जा रहा है। 4 दिनों तक चलने वाले इस प्रदर्शनी में 50 से अधिक देशों के करीब 500 प्रतिनिधि हिस्सा ले रहे हैं। India of today, our youth power, be it in government, be it the bureaucracy, be it the business circles, be it our film industry, we all aspire to become a global superpower. Bharat today is ready to make sure that every family in the country has a good quality home of their own. Bharat today has become the epicenter of global capability centers, more than 1,700 of them working in different parts of the country. Bharat today, under Make in India, is rapidly expanding its manufacturing ecosystem, particularly in sectors related to the construction industry. Bharat today is at the forefront of the digital revolution, with 5G rollout in Bharat across the length and breadth of the country faster than any other part of the world. ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನು ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ.